ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. RSS ಅನ್ನುವಂಥ ಗುಂಪು ಯಾವತ್ತೂ ಸಹ ಭಾರತದ ಸಂವಿಧಾನವನ್ನ ಮತ್ತು ಭಾರತದ ಧ್ವಜವನ್ನ ಒಪ್ಪಿಕೊಂಡಿಲ್ಲ. ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಅದು ಬಹಿರಂಗವಾಗಿಯೇ ಹೇಳಿಕೆಗಳನ್ನ ಕೊಟ್ಟಿತ್ತು, ತನ್ನ ಮುಖವಾಣಿಗಳಲ್ಲಿ ಬರ್ಕೊಂಡಿತ್ತು, ಎಲ್ಲ ರೀತಿಯಲ್ಲೂ ಮಾಡಿತ್ತು, ಬೀದಿಗೆ ಬಂದು ಪ್ರತಿಭಟನೆ ಮಾಡಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಅಣಕು ಶವಯಾತ್ರೆಯನ್ನ ಮಾಡಿ ತಿಥಿಯನ್ನು ಸಹ ಮಾಡಿತ್ತು. ಅಂತಹ ನೀಚಾತಿ ನೀಚ ಸಂಘಟನೆ ಅಂತ ಕರೆಸ್ಕೊಳ್ಳಬಹುದಾದಂತಹ ಒಂದು ಸಂಘಟನೆ ಅಥವಾ ಗುಂಪು ಅಂತಿದ್ರೆ ಅದು RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು. ಆದ್ರೆ ಅದಕ್ಕಿಂತಲೂ ಮೀರಿ ಅದು ರಾಷ್ಟ್ರಧ್ವಜವನ್ನ ಬೇರೆ ರೀತಿಯಲ್ಲಿಯೂ ಸಹ ಅವಮಾನಿಸಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಗಣರಾಜ್ಯೋತ್ಸವದ ದಿನ ರಾಷ್ಟ್ರಧ್ವಜವನ್ನ ಹರಿದು ಬಿಸಾಕಿ ಅದನ್ನ ನೆಲಕ್ಕೆ ಹಾಕಿ ತುಳಿದಿರುವಂತಹ ಪ್ರಕರಣಗಳನ್ನು ಸಹ ಮಾಡಿದೆ. ಅಂತಹ ನೀಚತನವನ್ನ ಮಾಡಿದೆ ಅನ್ನೋದಕ್ಕೆ ಈಗ ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರದ್ವಾಜ್ ಅನ್ನುವಂಥವರು ದಾಖಲೆಗಳನ್ನ ಹೊರಗಿಟ್ಟಿದ್ದಾರೆ. ಆ ದಾಖಲೆಗಳ ಸತ್ಯಾಸತ್ಯತೆಯನ್ನ ತನಿಖೆಯಿಂದ ಮಾತ್ರ ತಿಳ್ಕೊಳ್ಬಹುದು. ಆದರೆ ಸದ್ಯಕ್ಕೆ ಆ ದಾಖಲೆಗಳನ್ನ ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರದ್ವಾಜ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬಹಿರಂಗಗೊಳಿಸಿದ್ದಾರೆ ಮತ್ತು ಅದನ್ನು ಹಾಕಿ ಅದರ ವಿವರಗಳನ್ನು ಬರ್ತಿದ್ದಾರೆ. ಹಾಗಾದ್ರೆ ಏನಿದೆ ಆ ದಾಖಲೆಗಳಲ್ಲಿ, ಯಾವ ಸಂದರ್ಭದ್ದು ಆ ದಾಖಲೆಗಳು ಮತ್ತು ಅದರಲ್ಲಿ ನಿಜವಾಗ್ಲೂ ಸಹ ಅಷ್ಟು ಕ್ರೂರತೆಯನ್ನ RSS ಮಾಡಿರೋದ್ರ ಬಗ್ಗೆ ದೂರು ಕೊಟ್ಟಿರೋದು ಯಾರು, ಅದರ ಅಂಶಗಳನ್ನ ಹೇಳ್ತೀನಿ. ಸೊ ಈ ಪತ್ರ ಫೆಬ್ರವರಿ 24, 1948ಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗ್ತದೆ. ಅದು ಕೇಂದ್ರ ಸರ್ಕಾರ, ಅಂದಿನ ಭಾರತದ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಪಂಜಾಬ್ನ ಕಾರ್ಯದರ್ಶಿಗೆ ಪತ್ರ ಬರೀತಾ ಇದೆ. ಏನಂತ ಬರೀತಾ ಇದೆ? ಗಣರಾಜ್ಯೋತ್ಸವದ ದಿನ 1948ರಲ್ಲಿ, ಅಂದರೆ ಜನವರಿ 26, 1948ರಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅಂತ ಹಾಕಲಾಗಿದ್ದಂತಹ ಭಾರತದ ಧ್ವಜವನ್ನ RSSನವರು ಬಂದು ಕಿತ್ತು ಹಾಕಿ, ಹರಿದು ಬಿಸಾಕಿ, ಕೆಳಗಡೆ ಹಾಕಿ ತುಳಿದಿದ್ದಾರೆ. ಆ ಒಂದು ಬಾವುಟ ನನಗೆ ಒಂದು ಚರಂಡಿಯಲ್ಲಿ ಸಿಕ್ತು, ಹೀಗಂತ ಒಬ್ಬರು ದೂರು ಕೊಟ್ಟಿದ್ದಾರೆ ಅಂತ ಕೇಂದ್ರ ಸರ್ಕಾರ ಪಂಜಾಬ್ ಸರ್ಕಾರಕ್ಕೆ ಕೇಳ್ತಾ ಇದೆ. ಹೀಗೆ ಒಂದು ದೂರು ಬಂದಿದೆಯಲ್ಲ, ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ, ಅದರ ಬಗ್ಗೆ ತಿಳಿಸಿ ಅನ್ನುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ದೂರು ಕೊಟ್ಟಂತಹ ವ್ಯಕ್ತಿ ಯಾರು? ದೂರು ಕೊಟ್ಟಂತಹ ವ್ಯಕ್ತಿ ನಗರ್ಮಾಲ್ ಗೋರಿವಾಲಾ ಅನ್ನುವಂಥವ್ರು. ನಗರ್ಮಾಲ್ ಗೋರಿವಾಲಾ ಅನ್ನುವಂತಹ ಟೆಕ್ಸ್ಟೈಲ್ ಕಂಪನಿ ನಡೆಸುವಂತಹ ವ್ಯಕ್ತಿ. ಆ ಟೆಕ್ಸ್ಟೈಲ್ ಕಂಪನಿಯೊಂದರ ಮಾಲೀಕ ಈ ಪತ್ರವನ್ನ ಅಥವಾ ಈ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿರುವಂತಹದ್ದು ಸ್ಪಷ್ಟವಾಗಿ ಇದೇನೆ. ಭಾರತದ ಧ್ವಜವನ್ನ ಕಿತ್ತು ಬಿಸಾಕಿ ನೆಲದ ಮೇಲೆ ಹಾಕಿ, ಹರಿದು ಹಾಕಿ, ನಂತರ ತುಳಿದಿದ್ದಾರೆ. ತಗೊಳ್ಳಿ, ಅದನ್ನು ಸಹ ಇದರ ಜೊತೆಯಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ ಅಂತ ಕೇಂದ್ರ ಸರ್ಕಾರ ಪಂಜಾಬ್ಗೆ ಪತ್ರವನ್ನು ಬರೆದಿದೆ. ಸೊ ಅಲ್ಲಿಗೆ ಏನು ಸ್ಪಷ್ಟ ಆಗುತ್ತೆ? ಅವರು ಕೇವಲ ಮೈಕ್ ಹಿಡ್ಕೊಂಡು ಅದನ್ನ ವಿರೋಧಿಸಲಿಲ್ಲ. ಯಾರು? RSSನವರು ಭಾರತದ ಧ್ವಜವನ್ನ ಕೇವಲ ಮೈಕ್ ಹಿಡ್ಕೊಂಡು ರಾಮಲೀಲಾ ಮೈದಾನದಲ್ಲಿ ನಿಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ದೂಷಣೆ ಮಾಡಿಕೊಂಡು ಕೆಟ್ಟ ಕೊಳಕ ಭಾಷೆಯಲ್ಲಿ ಅವರನ್ನ ಬೈತಾ, ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ, ಯಾಕೆಂದ್ರೆ ಅದರಲ್ಲಿ ಮನುಸ್ಮೃತಿನೇ ಇಲ್ಲ, ನಮ್ಮ ಮನುಸ್ಮೃತಿನೇ ಯಾವತ್ತಿದ್ರೂ ನಮಗೆ ಸಂವಿಧಾನ ಅಂತ ಜಾತಿ ಶ್ರೇಣೀಕೃತ ಸಮಾಜವೇ ಇರಬೇಕು, ಆ ವ್ಯವಸ್ಥೆನೇ ಇರಬೇಕು, ಬ್ರಾಹ್ಮಣರೇ ಎಲ್ಲವನ್ನು ಸಹ ನಿಭಾಯಿಸಬೇಕು ಅಥವಾ ಅನುಭವಿಸಬೇಕು, ಮಿಕ್ಕವರೆಲ್ಲ ಗುಲಾಮರು ಅನ್ನುವಂತಹ ಮನುಸ್ಮೃತಿನೇ ಇರಬೇಕು. ಯಾರೋ ಅಂಬೇಡ್ಕರ್ ಅನ್ನುವಂತಹ ಅಸ್ಪೃಶ್ಯ ಕೊಡುವ ಸಂವಿಧಾನವನ್ನ ನಾವು ಒಪ್ಪಲ್ಲ, ಯಾವತ್ತಿಗೂ ಒಪ್ಪಲ್ಲ. ಅದರ ಜೊತೆಗೆ ಈ ಧ್ವಜ ಏನಿದೆ, ತ್ರಿವರ್ಣ ಧ್ವಜ ಅಂತ ನೀವೇನು ಕರಿತಾ ಇದ್ದೀರಿ, ಅದನ್ನು ಸಹ ನಾವು ಒಪ್ಪೋದಿಲ್ಲ. ಆ ಧ್ವಜ ನಮ್ಮದಲ್ಲ, ನಮ್ಮದೇನಿದ್ರು ಭಗವಧ್ವಜ, ಹಿಂದೂ ಧರ್ಮದ ಸಂಕೇತ ಭಗವಧ್ವಜ. ಆ ಭಗವಧ್ವಜನೇ ನಮ್ಮ ರಾಷ್ಟ್ರಧ್ವಜ, ಹೀಗಂತ ಹೇಳ್ಕೊಂಡಿದ್ದು RSS ಮೈಕುಗಳ ಮುಂದೆ. ಇಲ್ಲಿಯವರೆಗೆ ಎಲ್ಲ ಅನ್ಕೊಂಡಿದ್ದು ಮೈಕ್ ಮುಂದೆ ಹೇಳಿದ್ರು, ಆರ್ಗನೈಸರ್ ಅನ್ನುವಂತಹ ಅವರ ಮುಖವಾಣಿ ಪತ್ರಿಕೆಯಲ್ಲಿ ಬರ್ಕೊಂಡ್ರು ಅಂತ. ಆದರೆ ಈಗ ಸೌರಭ್ ಭಾರದ್ವಾಜ್ ಅವರು ತಂದಿರುವಂತಹ ಈ ಸೋಕಾಲ್ಡ್ ಡಾಕ್ಯುಮೆಂಟ್ ಈ ರೀತಿಯಾದಂತಹ ಅಂಶಗಳನ್ನು ಹೊರಗಿಡ್ತಿದೆ. ಅವರು ಅದನ್ನು ಮೀರಿ ಹುಚ್ಚೆದ್ದು
ದ್ವೇಷ ಮಾಡ್ತಿದ್ರು ಈ ದೇಶದ ಸಂವಿಧಾನವನ್ನ ಮತ್ತು ಬಾವುಟವನ್ನ, ಧ್ವಜವನ್ನ. ಆ ಧ್ವಜಕ್ಕೆ ಹೀಗೆಲ್ಲ ಅವಮಾನಿಸಿದ್ದಾರೆ ಅನ್ನುವ ಅಂಶಗಳು ಬರ್ತಾ ಇದೆ ಅದರಲ್ಲಿ. ಆದರೆ ಇದೇ RSS ಇವತ್ತು ಬೇರೆಯವರಿಗೆ ಪಾಠ ಮಾಡುತ್ತೆ ದೇಶಭಕ್ತಿಯ ಬಗ್ಗೆ. ಎಷ್ಟು ನಕಲಿ ಇವರ ದೇಶಭಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. 52 ವರ್ಷಗಳ ಕಾಲ ಭಾರತದ ಧ್ವಜವನ್ನ ಇವರು ಹಾರಿಸಿರಲಿಲ್ಲ. ಯಾವಾಗ ಜನ ಎಚ್ಚೆತ್ಕೊಳ್ತಾ ಹೋದ್ರೋ, ಹೆಚ್ಚೆಚ್ಚು ಪ್ರಶ್ನೆ ಮಾಡಕ್ಕೆ ನೋಡಿದ್ರು, ಯಾಕೆ ನೀವು ಧ್ವಜವನ್ನು ಹಾರಿಸೋದಿಲ್ಲ ಅಂತ, ಆಗ ಭಯದಲ್ಲಿ ಹಾರಿಸೋದಕ್ಕೆ ಆರಂಭಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಅಷ್ಟೇ ಹಾರಿಸಿರೋದು. ಮೊನ್ನೆ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಾಯಿನ್ ಬಿಡುಗಡೆ ಮಾಡಿದ್ರಲ್ಲ, ಆ ಮಹಾನ್ ಗುಂಪು, ನಾಲಾಯಕ ಗುಂಪು ಏನು 100 ವರ್ಷ ಪೂರೈಸ್ತು ಅಂತ. ಅದರಲ್ಲಿರುವಂತಹ ಭಾರತ ಮಾತೆ ಕೈಯಲ್ಲಿರುವಂತಹ ಬಾವುಟ ನೋಡಿ, ಅದು ಸಹ ನಮ್ಮ ದೇಶದ ರಾಷ್ಟ್ರ ಧ್ವಜ ಅಲ್ಲ, ಅವರು ಪ್ರತಿಪಾದಿಸುವಂತಹ ಭಗವದ್ ಧ್ವಜ. ಅದೇ ಅವರ ಉದ್ದೇಶ, ಅದೇ ಅವರ ಅಂತಿಮ ಗುರಿ. ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು. ಹಿಂದೂ ರಾಷ್ಟ್ರ ಆಗಬೇಕು ಅಂದ್ರೆ ಜಾತಿ ವ್ಯವಸ್ಥೆ ಬರಬೇಕು. ಜಾತಿ ವ್ಯವಸ್ಥೆ ಅಂದ್ರೇನು? ದಲಿತರು, ಅಸ್ಪೃಶ್ಯರು ಕೊಳಕ ಕೆಲಸಗಳನ್ನು ಮಾಡಿಕೊಂಡು ಗುಲಾಮಗಿರಿಯಲ್ಲಿ ಇರಬೇಕು. ಶೂದ್ರರು ಸ್ವಲ್ಪ ಮೇಲಿನ ಕೆಲಸಗಳನ್ನು ಮಾಡಿಕೊಂಡು ಗುಲಾಮರಾಗಿರ್ಬೇಕು. ಒಟ್ಟಿನಲ್ಲಿ ಎಲ್ಲರೂ ಸಹ ಬ್ರಾಹ್ಮಣರ ಗುಲಾಮರಾಗಿರ್ಬೇಕು. ಇನ್ನೊಂದಷ್ಟು 3 ವರ್ಗಗಳಿಗೆ ಇನ್ನೊಂದು 2 ವರ್ಗಗಳಿಗೆ ಸ್ವಲ್ಪ ವಿನಾಯಿತಿಗಳನ್ನು ಕೊಡ್ತೀವಿ, ಕ್ಷತ್ರಿಯರು, ವೈಶ್ಯರಿಗೆ. ಅದು ಬಿಟ್ರೆ ಬೇರೆ ಯಾರಿಗೂ ಏನು ದಕ್ಕಬಾರದು. ಎಲ್ಲರೂ ನಮ್ಮ ಕಾಲಡಿಯಲ್ಲಿ ಬಿದ್ದಿರಬೇಕು. ಅಂತಹದ್ದೊಂದು ಸಮಾಜ, ಅಂತಹದ್ದೊಂದು ದೇಶ ಬೇಕು. ಅದಕ್ಕೆ ನಾವು ಹಿಂದೂ ರಾಷ್ಟ್ರ ಅಂತ ಹೆಸರಿಡ್ತೀವಿ. ಇದು ಅವರ ಉದ್ದೇಶ. ಇದೇ ಅವರ ಪ್ರೀತಿ, ದೇಶದ ಬಗ್ಗೆ ಇರೋ ಪ್ರೀತಿ. ಅದನ್ನ ಮತ್ತೊಮ್ಮೆ ಇನ್ನೊಂದು ದೊಡ್ಡ ಮಗ್ಗುಲಲ್ಲಿ ತೋರಿಸುವಂತಹದ್ದೇ ಈ ಪ್ರಕರಣ. ಈ ಸೋ ಕಾಲ್ಡ್ ಲೆಟರ್ ಏನಿದೆಯಲ್ಲ, ಈ ಲೆಟರ್ ಅಲ್ಲಿ ಸ್ಪಷ್ಟವಾಗಿದೆ ಅವರು ಎಷ್ಟು ದ್ವೇಷ ಮಾಡ್ತಿದ್ರು ಈ ದೇಶದ ಧ್ವಜವನ್ನ, ಎಷ್ಟು ದ್ವೇಷ ಮಾಡ್ತಾರೆ ಇವತ್ತಿಗೂ ನಮ್ಮ ದೇಶದ ಸಂವಿಧಾನವನ್ನ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದೇ RSS, ಇದೇ ಅವರ ಮನಸ್ಥಿತಿ ಅಷ್ಟೇ, ಇನ್ನೇನಿಲ್ಲ. ಈ ಒಂದು ಆರೋಪವನ್ನ ಮಾಡಿ ಸೌರಭ್ ಭಾರದ್ವಾಜ್ ಈ ಆರೋಪ ಮಾಡಿ ಪೋಸ್ಟ್ ಹಾಕಿ ಸರಿಸುಮಾರು 24 ಅವರ್ಸ್ ಮೇಲಾಗಿದೆ. RSS ಇದನ್ನ ನಿರಾಕರಿಸಿ ಒಂದು ಸ್ಟೇಟ್ಮೆಂಟ್ ಸಹ ಕೊಟ್ಟಿಲ್ಲ. ಅದು ಸಹ ನೀವು ಅರ್ಥ ಮಾಡ್ಕೊಳ್ಬಹುದು ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.